ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು CET ಫೈಟರ್ಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ NHKನ BMTC ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ಸ್ ಕೂಡ ಬಂದಿರುತ್ತೆ. ಈ ಒಂದು 1:1 ಪ್ರೊವಿಷನಲ್ ಲಿಸ್ಟ್ ಅನೌನ್ಸ್ ಆದ ನಂತರದ ಮುಂದಿನ ಒಂದು ಪ್ರೋಸೆಸ್ಗಳು ಏನೆಲ್ಲ ಇರುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ ಇದ್ದಂಥ ಉಳಿಕ ಮೂಲ ವೃಂದ ಅಂತಂದರೆ NHK ವಿಭಾಗದಲ್ಲಿ ಖಾಲಿ ಇದ್ದಂಥ 2286 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಪ್ರೊವಿಷನಲ್ ಲಿಸ್ಟ್ ಕೂಡ ಅನೌನ್ಸ್ ಆಗಿದ್ದು, ಯಾರೆಲ್ಲ ವಿದ್ಯಾರ್ಥಿಗಳು ನೀವು ನಿಮ್ಮ ಒಂದು ಕ್ಯಾಟಗರಿಯಲ್ಲಿ ಆಲ್ರೆಡಿ ಈಗ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮುಗಿಸಿ ಸೆಲೆಕ್ಷನ್ ಆದಂಥ ಕ್ಯಾಂಡಿಡೇಟ್ಸ್ಗೆ ನಮ್ಮ CET ಫೈಟರ್ಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೆಲ್ಲರಿಗೂ ಕೂಡ ಕಂಗ್ರಾಟ್ಸನ್ನು ತಿಳಿಸ್ತಾ, ಮೊದಲನೇದಾಗಿ ನಾವು ನೋಡ್ತಾ ಹೋಗೋದಾದರೆ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ನಮಗೆ ಸೆಕೆಂಡ್ ಲಿಸ್ಟ್ ಯಾವಾಗ ಬರುತ್ತೆ ಅಥವಾ ಈ ಒಂದು ಸೆಕೆಂಡ್ ಲಿಸ್ಟ್ ಬರುತ್ತೋ ಬರಲ್ವ ಅಂತ ಕೇಳ್ತಾ ಇದ್ದಾರೆ. ಸ್ನೇಹಿತರೆ, ಸೆಕೆಂಡ್ ಲಿಸ್ಟು ಕನ್ಫರ್ಮ್ ಆಗಿ ನಿಮಗೆ ಬಂದೇ ಬರುತ್ತೆ. ಯಾಕೆ ಅಂತಂದರೆ ನೀವು ಗಮನಿಸ್ತಾ ಇರ್ಬೋದು, HK ವಿಭಾಗದಲ್ಲಿ ಆಯ್ಕೆಯಾದಂಥ 152 ಜನ ಕ್ಯಾಂಡಿಡೇಟು NHK ವಿಭಾಗದಲ್ಲೂ ಕೂಡ ಆಯ್ಕೆ ಆಗಿರ್ತಾರೆ. ಹಾಗಾಗಿ ಅಂತಹ ಕ್ಯಾಂಡಿಡೇಟ್ಸ್ ಏನಾದರೂ ವಿಲ್ಲಿಂಗ್ನೆಸ್ ಸರ್ಟಿಫಿಕೇಟನ್ನು ಬರೆದು ಕೊಟ್ಟಂಥ ಸಂದರ್ಭದಲ್ಲಿ ಈ ಒಂದು ಹುದ್ದೆಗಳು ಅದೇ ಕ್ಯಾಟಗರಿ ಅಂತಂದರೆ ಅವರು ಯಾವ ಒಂದು ಕ್ಯಾಟಗರಿಯಲ್ಲಿ ಆಯ್ಕೆ ಆಗಿರ್ತಾರೆ ಅಂತಹ ಒಂದು ಬೇರೆ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಈ ಒಂದು ಪೋಸ್ಟ್ಗಳು ಅವೈಲೇಬಲ್ ಆಗುತ್ತೆ ಅಂತಂದರೆ ಸಿಗುತ್ತೆ. ಮತ್ತು ತುಂಬ ಜನ ವಿದ್ಯಾರ್ಥಿಗಳು ಈಗ ಆಲ್ರೆಡಿ ಜಾಯ್ನಿಂಗ್ ಆದ ನಂತರ ಅಂತಂದರೆ ಈ ಒಂದು 1:1 ಲಿಸ್ಟ್ ಫೈನಲ್ ಆಗಿ ಅವರು ಡ್ಯೂಟಿಗೆ ಜಾಯ್ನ್ ಆಗಿ ಟ್ರೈನಿಂಗನ್ನು ಮುಗಿಸಿ ಡ್ಯೂಟಿಗೆ ಜಾಯ್ನ್ ಆದಂಥ ಸಂದರ್ಭದಲ್ಲಿ ಕೆಲವೊಂದು ಕ್ಯಾಂಡಿಡೇಟ್ಸ್ಗಳು ಬಿಟ್ಟು ಹೋಗುವಂಥ ಸಾಧ್ಯತೆಗಳು ಇರುತ್ತದೆ. ಮತ್ತು ವಿಲೇಜ್ ಅಕೌಂಟೆಂಟ್ ಹಾಗೂ ಪೊಲೀಸ್ ಇಲಾಖೆಯಲ್ಲಿ ಖಾಲಿದ್ದಂಥ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಕೂಡ ಈ ಒಂದು ಹುದ್ದೆಗಳನ್ನು ಅವರು ತ್ಯಜಿಸಿದ ನಂತರ ಮುಂದಿನ ಒಂದು ಹುದ್ದೆಗಳನ್ನು ಅಂತಂದರೆ ಇಲ್ಲಿ ಉಳಿದಂಥ ಹುದ್ದೆಗಳು ಬೇರೆ ಒಂದು ಕ್ಯಾಂಡಿಡೇಟ್ಗೆ ಸೆಕೆಂಡ್ ಲಿಸ್ಟನ್ನು ಕೂಡ ಅನೌನ್ಸ್ ಮಾಡಲಾಗುತ್ತೆ. ಈ ಒಂದು ಸೆಕೆಂಡ್ ಲಿಸ್ಟ್ ಆಲ್ಮೋಸ್ಟ್ ನಿಮಗೆ ಮುಂದಿನ ತಿಂಗಳು ಸಿಗುವಂಥ ಸಾಧ್ಯತೆಗಳು ಕೂಡ ಇರುತ್ತದೆ. ತುಂಬ ಜನ ವಿದ್ಯಾರ್ಥಿಗಳು ನೀವು ಗಮನಿಸ್ತಾ ಇರ್ಬೋದು, ಈಗ ಆಲ್ರೆಡಿ NHK ವಿಭಾಗಕ್ಕೆ ಸಂಬಂಧಪಟ್ಟಂತೆ 1:1 ಪ್ರೊವಿಷನಲ್ ಲಿಸ್ಟ್ ಕೂಡ ಅನೌನ್ಸ್ ಆಗಿರುತ್ತೆ. ನೆಕ್ಸ್ಟ್ ಪ್ರೋಸೆಸ್ ಏನು ಅಂತ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರ್ತಾರೆ. ಸ್ನೇಹಿತರೆ, ಕಂಪ್ಲೀಟಾಗಿ ಈಗ NHK ವಿಭಾಗದ ಒಂದು ಪ್ರೊವಿಷನಲ್ ಲಿಸ್ಟ್ಗೆ ಅಬ್ಜೆಕ್ಷನನ್ನು 31 ಜನವರಿ 2025 ನಿಗದಿಪಡಿಸಲಾಗಿದ್ದು, ನಂತರದ ದಿನಗಳಲ್ಲಿ ಅಂತಂದರೆ ಫೆಬ್ರವರಿ 3 ಅಥವಾ 4ನೇ ತಾರೀಕು ಈ ಒಂದು ಫೈನಲ್ ಲಿಸ್ಟ್ ಅನೌನ್ಸ್ ಆಗುತ್ತದೆ. ಈ ಒಂದು ಫೈನಲ್ ಲಿಸ್ಟಲ್ಲಿ ಎಷ್ಟು ಜನ ಆಯ್ಕೆ ಆಗಿರ್ತಾರೆ ಅಂತ ಕಂಪ್ಲೀಟಾಗಿ ನೋಡಿ. ಆ ಒಂದು ಫೈನಲ್ ಲಿಸ್ಟಲ್ಲಿ ಆಯ್ಕೆ ಆದಂಥ ಅಭ್ಯರ್ಥಿಗಳು ಮೊದಲನೇದಾಗಿ ನೀವೇನಾದರೂ GM ಕ್ಯಾಂಡಿಡೇಟಲ್ಲಿ ಆಯ್ಕೆ ಆಗಿದ್ದೀರಾ ಅಂತಂದರೆ ನೀವು ಯಾವುದೇ ರೀತಿಯಾಗಿ ನೀವು ಸಿಂಧುತ್ವವನ್ನು ಮಾಡಿಸುವಂಥ ಒಂದು ಅಗತ್ಯತೆ ಇರೋದಿಲ್ಲ. ಆದರೆ ನೀವು ನಿಮ್ಮ ಕ್ಯಾಟಗರಿಯಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಗಳಾಗಿದ್ದರೆ SC ST 2A 2B 3A 3B ಈ ರೀತಿ ಕ್ಯಾಂಡಿಡೇಟ್ ಯಾರು ಇರ್ತಾರ ನೀವೆಲ್ಲರೂ ಕೂಡ ನಿಮ್ಮ ಒಂದು ಸಿಂಧುತ್ವಗಳನ್ನು ಮಾಡಿಸ್ಬೇಕಾಗಿರುತ್ತೆ. ಈ ಒಂದು ಸಿಂಧುತ್ವಗಳು ಕಂಪ್ಲೀಟಾಗಿ ಯಾವ ರೀತಿ ಇರುತ್ತದೆ ಅಂತಂದರೆ, ಈಗ ನಾವು ಪ್ರೀವಿಯಸ್ ಅಂತಾರೆ HK ವಿಭಾಗದ ಒಂದು ಕ್ಯಾಂಡಿಡೇಟ್ಸನ್ನು ನೋಡಿದ್ರೆ ಅವರು ಜಾಯ್ನಿಂಗ್ ಆದ ನಂತರವೇ ಈ ಒಂದು ಸಿಂಧುತ್ವಕ್ಕೆ ಅವರಿಗೆ ಕಳಿಸಲಾಗಿತ್ತು. ಆದರೆ NHK ವಿಭಾಗದಲ್ಲೂ ಗಮನಿಸ್ಬೋದು ಇದೇ ರೀತಿಯಾಗುವಂಥ ಸಾಧ್ಯತೆಗಳು ಇರುತ್ತದೆ. ನಂತರ ಈ ಒಂದು ಫೈನಲ್ ಲಿಸ್ಟ್ ಅನೌನ್ಸ್ ಆದ ನಂತರ ಯಾವುದಾದ್ರೂ ಒಂದು ದಿನಾಂಕವನ್ನು ಅಧಿಕೃತವಾಗಿ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿ NHK ವಿಭಾಗದ ಅಭ್ಯರ್ಥಿಗಳಿಗೆ ಅಧಿಕೃತವಾಗಿ ಶಾಂತಿನಗರದ ಒಂದು ಅಧಿಕೃತವಾದಂಥ ಕೇಂದ್ರ ಕಚೇರಿಗೆ ಕರೆದು ನಿಮಗೆ ನಿಮ್ಮ ಒಂದು ಡ್ಯೂಟಿ ಆರ್ಡರ್ಗಳನ್ನು ನೀಡಿ ನಿಮಗೆ ಡಿಪೋಗಳನ್ನು ಕೂಡ ನಿಗದಿಪಡಿಸಿ ನಂತರ ನಿಮಗೆ ಟ್ರೈನಿಂಗ್ ಸೆಂಟರ್ಗೆ ಕರೆದೊಯ್ಯಲಾಗುತ್ತದೆ. ಈ ಒಂದು ಟ್ರೈನಿಂಗ್ ಸೆಂಟರಲ್ಲಿ ನಿಮಗೆ 10 ರಿಂದ 15 ದಿನಗಳ ಒಂದು ಟ್ರೈನಿಂಗನ್ನು ನೀಡಲಾಗುತ್ತದೆ. ನಂತರ ಬಸ್ಗಳಲ್ಲೂ ಕೂಡ ನಿಮಗೆ ಟ್ರೈನಿಂಗನ್ನು ನೀಡಿ ನಂತರ ಅಲ್ಲಿರುವಂಥ ಟ್ರೈನಿಂಗ್ ಕ್ಯಾಂಡಿಡೇಟ್ಗೆ ಅಂತಂದರೆ ಈಗ 2286 ಕ್ಯಾಂಡಿಡೇಟ್ ಯಾರೆಲ್ಲ ಆಯ್ಕೆಯಾಗಿದ್ರೆ ಅಂಥವರಿಗೆ ನಿಮಗೆ ಕಂಪ್ಲೀಟಾಗಿ ನಿಮ್ಮ ಒಂದು ಕಣ್ಣು ಮತ್ತು ಮೂಗಿನ ಟೆಸ್ಟ್ಗಳಿಗೆ ವಿಕ್ಟೋರಿಯಾ ಹಾಸ್ಪಿಟಲ್ ಅಥವಾ ವಿಕ್ಟೋರಿಯಾ ಹಾಸ್ಪಿಟಲ್ನ ಜೊತೆ ಇನ್ನೂ ಬೇರೆ ಹಾಸ್ಪಿಟಲ್ಗಳನ್ನು ಕೂಡ ಕಂಬೈನ್ ಮಾಡಿ ನಿಮಗೆ 50 ಅಥವಾ 100 ಜನದ ಒಂದು ಬ್ಯಾಚ್ಗಳನ್ನು ಮಾಡಿ ಪ್ರತಿನಿತ್ಯ ನಿಮ್ಮ ಒಂದು ಕಣ್ಣು ಮತ್ತು ಕಿವಿಯ ಟೆಸ್ಟ್ಗಳನ್ನು ಕೂಡ ನಡೆಸಲಾಗುತ್ತದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ನೀವು ನಿಮ್ಮ ಒಂದು ಓನ್ ಡಿಸ್ಟ್ರಿಕ್ಸ್ಗಳಲ್ಲಿ ಮೆಡಿಕಲ್ ಮಾಡಿಸ್ಬೇಕು ಅನ್ನುವಂಥ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ದಯವಿಟ್ಟು ಈಗಲೇ ಯಾರು ಕೂಡ ಮಾಡಿಸ್ಬೇಡಿ. ನಿಮಗೆ ಅಧಿಕೃತವಾಗಿ ಮಾಹಿತಿ ಬಂದ ನಂತರವೇ ನೀವು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೀವು ನಿಮ್ಮ ಮೆಡಿಕಲನ್ನು ಮಾಡಿಸ್ಬೇಕಾಗತ್ತೆ. ಮತ್ತು ನೀವು ಫೈನಲ್ ಲಿಸ್ಟಲ್ಲಿ ಡ್ಯೂಟಿ ಆರ್ಡರ್ಗೆ
ಇಸ್ಕೊಳ್ಳೋಕ್ಕೆ ಹೋದಂಥ ಸಂದರ್ಭದಲ್ಲಿ ನಿಮ್ಮ ಹತ್ರ ಫಿಕ್ಸೆಡ್ ಡೆಪಾಸಿಟಿಗೆ 5,000 ರೂಪಾಯಿಗಳನ್ನು ನಿಗದಿಪಡಿಸಲಾಗಿರುತ್ತೆ. ಆ ಒಂದು 5,000 ಫಿಕ್ಸೆಡ್ ಡೆಪಾಸಿಟನ್ನು ಮಾಡಿ ನಿಮ್ಮ ಒಂದು ಡ್ಯೂಟಿ ಆರ್ಡರ್ಗಳನ್ನು ನೀವು ಪಡೆದುಕೊಳ್ಳಬೇಕಾಗಿರುತ್ತೆ. ಈಗ ಆಲ್ರೆಡಿ ಯಾರೆಲ್ಲ ಆಯ್ಕೆ ಆಗಿರ್ತಾರೋ ಅಂತಹ ಕ್ಯಾಂಡಿಡೇಟ್ಸು ಕಂಪ್ಲೀಟಾಗಿ ನೀವು ಫೈನಲ್ ಲಿಸ್ಟ್ ಬಂದ ನಂತರ ನಿಮ್ಮ ಒಂದು ಪ್ರೋಸೆಸ್ಗಳು ಯಾವ ರೀತಿ ಇರುತ್ತದೆ ಅಂತಂದರೆ, ಯಾರೆಲ್ಲ ವಿದ್ಯಾರ್ಥಿಗಳು ಆಯ್ಕೆ ಆಗಿರ್ತಾರೆ ಅವರು ಕಂಪ್ಲೀಟಾಗಿ ನಿಮ್ಮ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ನೀವು ಡ್ಯೂಟಿ ಆರ್ಡರ್ ಇಸ್ಕೊಳ್ಳೋಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಕೇಂದ್ರ ಕಚೇರಿಗೆ ನೀವು ಅಲ್ಲಿ ಹೋಗ್ತಿರಲ್ಲ, ಅಲ್ಲಿ ನಿಮ್ಮ ಒಂದು ಡ್ಯೂಟಿ ಆರ್ಡರ್ಗಳನ್ನು ಅಂತಾರೆ ಡ್ಯೂಟಿ ಆರ್ಡರ್ ಇಸ್ಕೊಳ್ಳುವಂಥ ಸಂದರ್ಭದಲ್ಲಿ ನಿಮ್ಮ ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳನ್ನು ನೀವು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಆ ಒಂದು ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳು ಅಧಿಕೃತವಾಗಿ ಆಯಾ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ, ಅಂದರೆ ಈಗ SSLC PUC ಬೋರ್ಡ್ಗಳಿಗೆ ಸಂಬಂಧಪಟ್ಟಂತೆ ಹೋಗಿ ಇದು ಒರಿಜಿನಲ್ ಇದೆಯೋ ಇಲ್ವೋ, ಈ ಒಂದು ಕ್ಯಾಂಡಿಡೇಟ್ಸ್ನ ಮಾರ್ಕ್ಸು ಸರಿಯಾಗಿದೆಯೋ ಇಲ್ವೋ ಅಂತ ವೆರಿಫೈ ಆಗಿ ಕೂಡ ಬರುತ್ತದೆ. ಮತ್ತು ಯಾರೆಲ್ಲ ಈಗ ಆಲ್ರೆಡಿ ಕ್ಯಾಂಡಿಡೇಟ್ಗಳು ನೀವು ಸಿಂಧುತ್ವವನ್ನು ಯಾವ ರೀತಿ ಮಾಡಿಸೋದು ಅಂತಂದರೆ, ನಿಮ್ಮ ಒಂದು ಇಲಾಖೆಗೆ ಅಂತಂದರೆ ನೀವು SC ST ಈ ರೀತಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಬ್ಯಾಕ್ವರ್ಡ್ ಕ್ಲಾಸಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಅವರು ಅಧಿಕೃತವಾಗಿ ನಿಮಗೆ ನಿಮ್ಮ ಸಿಂಧುತ್ವಗಳನ್ನು ಮಾಡಿಸ್ಲಿಕ್ಕೆ ಹೇಳ್ತಾರೆ. ಆವಾಗ ನೀವು ಅಧಿಕೃತವಾಗಿ ಮಾಡಿಸ್ಬೇಕಾಗಿರುತ್ತದೆ. ಇದಾದ ನಂತರ ಕಂಪ್ಲೀಟಾಗಿ ನಿಮಗೆ ನಿಮ್ಮ ಒಂದು ಡಿಪೋಗಳನ್ನು ನಿಗದಿಪಡಿಸಲಾಗುತ್ತೆ. ಡಿಪೋಗಳನ್ನು ನೀವು ಚೂಸ್ ಮಾಡಿಕೊಳ್ಳಿಕ್ಕೆ ನಿಮಗೆ ಬಿಡಲ್ಲ. ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು ಡಿಪೋಗಳನ್ನು ನಾವು ಯಾವ ರೀತಿ ಚೂಸ್ ಮಾಡೋದು ಅಂತ. ನಮಗೆ ಬಂದಂಥ ಮಾಹಿತಿ ಪ್ರಕಾರ HK ವಿಭಾಗದ ಕ್ಯಾಂಡಿಡೇಟ್ಗಳಿಗೆ ಯಾವುದೇ ರೀತಿಯಾಗಿ ಡಿಪೋಗಳನ್ನು ಕ್ಯಾಂಡಿಡೇಟ್ಗೆ ಚೂಸ್ ಮಾಡಲಿಕ್ಕೆ ಬಿಟ್ಟಿಲ್ಲ. ಡೈರೆಕ್ಟಾಗಿ ಆರ್ಡರ್ ಕಾಪಿ ನೀಡುವಂಥ ಸಂದರ್ಭದಲ್ಲಿ ಸ್ವತಃ BMTC ಇಲಾಖೆಯಿಂದ ಅಧಿಕೃತವಾಗಿ ನಿಮ್ಮ ಡಿಪೋಗಳನ್ನು ಚೂಸ್ ಮಾಡಿ ಅವರು ಆ ಒಂದು ಡ್ಯೂಟಿ ಆರ್ಡರ್ ಸಂದರ್ಭದಲ್ಲಿ ನಿಮಗೆ ನೀಡಲಾಗಿರುತ್ತೆ. ಅಂತಹ ಡಿಪೋಗಳು ಯಾವುದೆಲ್ಲ ಅಂತ ನಿಮಗೆ ಕಂಪ್ಲೀಟಾಗಿ ಮೆನ್ಷನ್ ಕೂಡ ಆಗಿರುತ್ತೆ. ಹಾಗಾಗಿ ಯಾವ ಡಿಪೋಗಳಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತಾರೆ ಆ ಒಂದು ಡಿಪೋಗಳಿಗೆ ಸಂಬಂಧಪಟ್ಟಂತೆ ಟ್ರೈನಿಂಗ್ ಆದ ನಂತರ ನೀವು ಜಾಯಿನ್ ಕೂಡ ಆಗಿ ಅಲ್ಲಿರುವಂಥ ಒಂದು ರೂಟ್ಗಳ ಯಾವೆಲ್ಲ ರೂಟ್ಗಳಿರುತ್ತೆ ಆ ಒಂದು ರೂಟ್ಗಳಲ್ಲಿ ನೀವು ಕೆಲಸ ಮಾಡಬೇಕಾಗಿರುತ್ತೆ. ತುಂಬ ಜನ ವಿದ್ಯಾರ್ಥಿಗಳು ಈ ಒಂದು ಡಿಪೋಗಳು ಯಾವುದೆಲ್ಲ ಅಂತಂದರೆ ಕಂಪ್ಲೀಟಾಗಿ ನಾವು ಗಮನಿಸ್ಬೋದು. ಪ್ರಸ್ತುತ ಈಗ HK ವಿಭಾಗದಲ್ಲಿ ಯಾರೆಲ್ಲ ಆಲ್ರೆಡಿ ಜಾಯ್ನ್ ಆಗಿರ್ತಾರೆ ಮತ್ತು NHK ವಿಭಾಗದಲ್ಲಿ ಜಾಯಿನ್ ಆಗಲಿಕ್ಕೆ ಕಾಯ್ತಿರುವಂತಹ ಕ್ಯಾಂಡಿಡೇಟ್ಗಳು ಕಂಪ್ಲೀಟಾಗಿ ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಕೇಳ್ತಾ ಇರ್ತಾರೆ. ಅಂತಂದರೆ ಈ ಒಂದು ವೋಲ್ವೋ ಬಸ್ಗಳಿರುವಂಥ ಒಂದು ಡಿಪೋಗಳು ಅಂತಂದರೆ AC ಬಸ್ಗಳಿರುವಂಥ ಡಿಪೋಗಳು ಯಾವುದಿಲ್ಲ, ಆ ಒಂದು ಮಾಹಿತಿಯನ್ನು ತಿಳಿಸ್ಕೊಳ್ಳಿ ಸರ್ ಅಂತ ತುಂಬ ಜನ ವಿದ್ಯಾರ್ಥಿಗಳು ನಮಗೆ ಕೇಳ್ತಾ ಇರ್ತಾರೆ. ಹಾಗಾಗಿ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಅಧಿಕೃತವಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ವೋಲ್ವೋ ಬಸ್ಸಿಗೆ ಜಾಯಿನ್ ಆಗಬೇಕು ಅಂತಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ನಾನು ಯಾವೆಲ್ಲ ಡಿಪೋಗಳು ಅಂತ ಪಿನ್ ಮಾಡಿರ್ತೀನಿ, ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಮತ್ತು ಯಾರೆಲ್ಲ ವಿದ್ಯಾರ್ಥಿಗಳು ಈಗ ಟ್ರೈನಿಂಗ್ ಪೀರಿಯಡಲ್ಲಿ ನಿಮಗೆ ಫಸ್ಟ್ ವರ್ಷ ನಿಮಗೆ ಕಂಪ್ಲೀಟಾಗಿ ಟ್ರೈನಿಂಗ್ ಪೀರಿಯಡ್ ಇರುತ್ತೆ, ಈ ಒಂದು ಟ್ರೈನಿಂಗ್ ಪೀರಿಯಡ್ನ ಸಂದರ್ಭದಲ್ಲಿ ನಿಮಗೆ ಕಂಪ್ಲೀಟಾಗಿ 14,000 ರೂಪಾಯಿಗಳನ್ನು ನೀಡಲಾಗುತ್ತೆ. ಈ ಒಂದು 14,000 ರೂಪಾಯಿಗಳಲ್ಲಿ ನಿಮಗೆ ನಿಮ್ಮ ಒಂದು ಹಣವನ್ನು ಕಟ್ ಮಾಡಿ 12,500 ರೂಪಾಯಿಯನ್ನು ಕೊಡಲಾಗುತ್ತದೆ. ನಂತರ 1 ವರ್ಷ ಕಂಪ್ಲೀಟ್ ಆದ ನಂತರ ನಿಮಗೆ ನಿಮ್ಮ ಒಂದು ಬೇಸಿಕ್ ಪೇ ಅದರ ಜೊತೆಗೆ HRA DA ಎಲ್ಲವನ್ನು ಕೂಡ ಆ್ಯಡ್ ಮಾಡಿ 35+ ನಿಮಗೆ ನಿಮ್ಮ ಒಂದು ಸ್ಯಾಲ್ರಿ ಕೂಡ ಅವೈಲೇಬಲ್ ಆಗುತ್ತೆ. ಮತ್ತು ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರ್ತಾರೆ, ಈಗ ಆಲ್ರೆಡಿ ನಾವು ಕಂಡಕ್ಟರ್ನ ಒಂದು ಬಟ್ಟೆ ಅವರೇ ಕೊಡ್ತಾರೆ ಅಥವಾ ನಾವೇ ಹೊಲಿಸ್ಕೋಬೇಕಾ ಅಂತ. ಇದಕ್ಕೆ ಕಂಪ್ಲೀಟಾಗಿ ಇಲಾಖೆಯಿಂದ ನೀವು ಸೇರಿದ ನಂತರ ನಿಮಗೆ 250 ರೂಪೀಸ್ ಏನೋ ನೀಡಲಾಗುತ್ತದೆ. ಆದರೆ ನೀವು ಹೊಸದಾಗಿ ಜಾಯ್ನ್ ಆಗುವಂಥ ಕ್ಯಾಂಡಿಡೇಟ್ಗಳು ನೀವೇ ನಿಮ್ಮ ಸ್ವತಃ ದುಡ್ಡಿನಲ್ಲೇ ನಿಮ್ಮ ಒಂದು ಯೂನಿಫಾರ್ಮ್ಗಳು, ಶೂಸ್ಗಳು ಮತ್ತು ಏನೆಲ್ಲ ಒಂದು ಕಂಡಕ್ಟರ್ ಹುದ್ದೆಗೆ ಬೇಕಿರುವಂಥ ಒಂದು ಸಾಮಗ್ರಿಗಳಿರುತ್ತೆ ಎಲ್ಲವನ್ನು ಕೂಡ ನೀವೇ ಪರ್ಚೇಸ್ ಮಾಡಿ ನಿಮ್ಮ ಓನಾಗಿ ನೀವು ಹಾಕ್ಕೊಂಡು ಡ್ಯೂಟಿಗೆ ಜಾಯ್ನ್ ಆಗಬೇಕಾಗಿರುತ್ತೆ. ಇದಿಷ್ಟು ಕೂಡ BMTC ಕಂಡಕ್ಟರ್ NHK ವಿಭಾಗಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರಾವಿಷನಲ್ ಲಿಸ್ಟಲ್ಲಿ ಆಯ್ಕೆಯಾಗಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಮಾಹಿತಿಯಾಗಿದ್ದು, ಇನ್ನೂ ಯಾರೆಲ್ಲ 0.25 ಮತ್ತು 0.50 ಮತ್ತು 1 ಮಾರ್ಕ್ಸ್ಗಳಿಂದ ವಂಚಿತರಾಗಿರುವಂಥ ವಿದ್ಯಾರ್ಥಿಗಳು ಈ ಒಂದು ಹುದ್ದೆಗಳಿಗೆ ವಂಚಿತರಾಗಿರುವಂಥವ್ರಿಗೆ ಇನ್ನೇನು ನಿಮಗೆ ಸೆಕೆಂಡ್ ಲಿಸ್ಟ್ ಕೂಡ ಅನೌನ್ಸ್ ಆಗುತ್ತೆ. ಆ ಒಂದು ಲಿಸ್ಟಲ್ಲಿ ನಿಮ್ಮ ಒಂದು ಹುದ್ದೆಗಳು ಪಕ್ಕಾ ನಿಮಗೆ ಸಿಗುವಂಥ ಒಂದು ಚಾನ್ಸಸ್ಗಳು ಕೂಡ ಬಹಳ ಇರುತ್ತದೆ. ಹಾಗಾಗಿ ಆದಷ್ಟು ವಿದ್ಯಾರ್ಥಿಗಳು ನೀವು ಸಮಾಧಾನದಿಂದ ವೆಯ್ಟ್ ಮಾಡಬೇಕಾಗಿರುತ್ತೆ. 1 ತಿಂಗಳು ವೆಯ್ಟ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ಸೆಕೆಂಡ್ ಲಿಸ್ಟ್ ಕೂಡ ಅವೈಲೇಬಲ್ ಆಗುತ್ತೆ. HK ಮತ್ತು NHK ವಿಭಾಗದ ಎರಡೂ ಲಿಸ್ಟ್ಗಳು ಕೂಡ ಸೆಕೆಂಡ್ ಲಿಸ್ಟ್ಗಳು ಕೂಡ ಅನೌನ್ಸ್ ಆಗುತ್ತೆ. ಹಾಗಾಗಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.